పిల్లల్లో ఒకరైనటువంటి శ్రీనివాస రెడ్డి మన్మడు మరి తాతకు ఎన్నో సంవత్సరాలు సేవ చేసిండు. తాత అడుగుజాడ లోపల పెరిగి పెద్దగైండు మరి తాతకు చేసినటువంటి ఒక సేవ కానీ తాత అనారోగ్య పరిస్థితుల్లో ఉన్నప్పుడు శుశ్రూషలు మరి తనకు తాత ఎట్లా చూసుకుంటుండే ఏమి అనే విషయాన్ని ಚಂದ್ರಿಕೆಯ ಗುರುಮಂದಿರ ಮಠದಲ್ಲಿ ಶ್ರೀ ಸದಾನಂದ ಸಾಯನಾಚಲ ಪ್ರಿಯ ಶಿಷ್ಯರಾದ ನಮ್ಮ ಅಜ್ಜನವರಾದ ಶ್ರೀ ಸಂಗದೇವೇಂದ್ರ ರೆಡ್ಡಿ ಚಂದ್ರಿಕಿ ಮೋದಕಲ್ಲಿ ಇವರ 41ನೇ ದಿನದ ಮಂಡಲ ಮಹಾಪೂಜೆ ಹಾಗೂ ಸಂಸ್ಕರಣಾ ಸಭೆಗೆ ಆಗಮಿಸಿರುವ ನಮ್ಮ ಗುರುಮಠದ ಪೀಠಾಧಿಪತಿಗಳಾಗಿರುವ ಗುರುಮೂರ್ತಿ ಮಹಂತ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಮಠದ ಹಿರಿಯರಾಗಿರುವ ವೇಣುಗೋಪಾಲ್ ಶರ್ಮಾ ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಈ ಒಂದು ವೇದಿಕೆಯ ಮೇಲೆ ಉಪಸ್ಥಿತರಿರುವ ನಮ್ಮ ಕುಟುಂಬದ ಹಿರಿಯರಾಗಿರುವಂತಹ ರಾಮರೆಡ್ಡಿ ಬನ್ನೂರ್ ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಮಲ್ರೆಡ್ಡಿ ಚೆಲ್ಲಾಪುರ್ ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಸಭೆಗೆ ಆಗಮಿಸಿರುವ ಸರ್ವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮಗೆ ದಸರಾ, ದೀಪಾವಳಿ, ಯುಗಾದಿ ಯಾವ ರೀತಿಯ ಹಬ್ಬಗಳನ್ನು ನಾವು ನಮ್ಮ ಮನೆಯಲ್ಲಿ ಆಚರಣೆ ಮಾಡುತ್ತೇವೋ ಅದೇ ರೀತಿಯಲ್ಲಿ ನಮ್ಮ ಮಾಣಿಕ್ಯಮ್ಮ ಅಜ್ಜನವರಿಗೆ ಮತ್ತು ಸಣ್ಣದೇವೇಂದ್ರಪ್ಪ ತಾತನವರಿಗೆ ಆಷಾಢ ಶುದ್ಧಿ ಏಕಾದಶಿ ಬಂತಂದ್ರೆ ಸಾಕು ಅವರಿಗೆ ಹಬ್ಬದ ವಾತಾವರಣ. ಆ ಒಂದು ಹಬ್ಬದಲ್ಲಿ ಖುಷಿಯ ವಾತಾವರಣ ಅವರಲ್ಲಿ ಇರ್ತಿತ್ತು. ನಮ್ಮ ಮಠಕ್ಕೂ ನಮ್ಮ ಮನೆತನಕ್ಕೂ ಪೂರ್ವ ಜನ್ಮದ ಪುಣ್ಯದಿಂದ ಕೂಡ ನಮಗೆ ಮನೆತನದಲ್ಲಿ ಅಡ್ಡ ಹೆಸರು ಚಂದ್ರಿಕೆ ಅಂತ ಬಂದಿದೆ. ಅದೇ ರೀತಿ ನಮ್ಮ ಈ ಮಠದ ಶಿಷ್ಯರಾಗಿರುವ ಸಣ್ಣ ದೇವೇಂದ್ರಪ್ಪನವರು ಸುಮಾರು ವರ್ಷಗಳಿಂದ ಈ ಒಂದು ಮಠಕ್ಕೆ ಗುರುಭಕ್ತರಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ಈ ಒಂದು ಮೋದಕಲ್ಲಿ ಸಂಘ ಅಂತೇಳಿ ಒಂದು ಪದನಾಮ ಮಾಡಿರುವಂತದ್ದು. ಈ ಒಂದು ಆಷಾಢ ಶುದ್ಧಿ ಏಕಾದಶಿ ಬಂತಂದ್ರೆ ಸಾಕು ನಮ್ಮ ಮೋದಕಲ್ಲಿಯಲ್ಲಿ ಕೂಡ ಸುಮಾರು ಒಂದು 40-50 ಜನ ಈ ಮಠದ ಶಿಷ್ಯರಿದ್ದರು. ಈಗ ಅವರು ಯಾರು ಕೂಡ ಈ ಒಂದು ಸಭೆಯಲ್ಲಿ ಇಲ್ಲ. ಅದೇ ರೀತಿ ಚಿತ್ತಾಪುರಲ್ಲಿ ಕೂಡ 45-50 ಜನ ಇದ್ರು. ಎಲ್ಲರೂ ಆಷಾಢ ಶುದ್ಧಿ ಏಕಾದಶಿ ಬಂತಂದ್ರೆ ಸಾಕು ಎಲ್ಲರೂ ಈ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಭಕ್ತಿ ಪೂರ್ವಕವಾಗಿ 2 ದಿನಗಳ ಕಾಲ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತಾರೆ. ಅದೇ ರೀತಿ ನಮ್ಮ ಅಜ್ಜನವರಿಗೆ ಹಿರಿಯರಾಗಿರುವಂತ ಹಾಗೂ ಸಹೋದರರಂತೆ ತಿಪ್ಪಣ್ಣ ಚಂದ್ರಪುರ ಅವರು ನಮ್ಮ ಮನೆಗೆ ಪ್ರತಿ ಗುರುವಾರ ಬಂತಂದ್ರೆ ಸಾಕು ಅವರು ಚಂದ್ರಪುರದಿಂದ ಮೋದಕಲ್ಲಿ ತನಕ ನಡ್ಕೋತ ಬಂದು ಆ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಪ್ರತಿಯೊಂದು ವಿಷಯಗಳನ್ನು ಕೂಡ ನಮ್ಮ ಅಜ್ಜನವರಿಗೆ ತಿಳಿಸಿದರು. ಅದೇ ರೀತಿ ನಮ್ಮ ಮನೆಗೆ ಮೌಲಪ್ಪನವರು ಕೂಡ ಮೊನ್ನೆ ತಾನೇ ಅವರು ಕೂಡ ನಮ್ಮ ಈಗ ಈ ಒಂದು ಸಭೆಯ ಮಧ್ಯದಲ್ಲಿಲ್ಲ. ಅವರು ಕೂಡ ಪ್ರತಿ ಗುರುವಾರ ನಮ್ಮ ಮನೆಗೆ ಬಂದು ದೇವರಿಗೆ ಬೇಕಾಗಿರುವಂತ ಒಂದು ಉಪ್ಪಿನ ಅನ್ನವನ್ನು ತಪ್ಪದೆ ಬಂದು ಅವರು ಕೂಡ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಅದೇ ರೀತಿ ನಮ್ಮ ಅಜ್ಜನವರ ಒಂದು ಸುಮಾರು 40-50 ಜನ ಈ ಒಂದು ಪ್ರತಿ ಗುರುವಾರ ನಮ್ಮ ಮನೆಯಲ್ಲಿ ಗುರುವಾರ ಬಂತಂದ್ರೆ ಸಾಕು ಗುರು ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಜನಾ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ಮಾಡ್ಕೊಂಡ ಬಂದಿದ್ದಾರೆ. ಅದೇ ರೀತಿ ಈಗ ಕೂಡ ನಮ್ಮ ಗ್ರಾಮದಲ್ಲಿ ಶಾಣಪ್ಪ ಆಗಲಿ ಮತ್ತೆ ಮೊಹಲಪ್ಪ, ಚಂದ್ರಪ್ಪ ಇನ್ನು ಕೆಲವಷ್ಟು ಜನ ಈಗ ಇಲ್ಲ. ಅವರು ಕೂಡ ಪ್ರತಿ ಗುರುವಾರ ಬಂದು ತಮ್ಮ ಆಚಾರ ವಿಚಾರಗಳನ್ನು ಅಲ್ಲಿ ನಮ್ಮ ಅಜ್ಜನವರ ಮುಂದೆ ತಿಳಿಸ್ತಿದ್ದರು. ಅದೇ ರೀತಿ ತಿಪ್ಪಣ್ಣವರು ಎಲ್ಲಾ ಕಡೆ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಭಕ್ತಿ ಪೂರ್ವಕ ಭಜನೆಯೊಂದಿಗೆ ತಮ್ಮ ಗೀತ ವಾದ್ಯವನ್ನು ಎಲ್ಲಾ ಕಡೆ ಗಮನ ಸೆಳೆಸುತ್ತಿದ್ದರು. ಅವರು ಕೂಡ ಈ ಒಂದು ನಮ್ಮ ಅಜ್ಜನ ಒಂದು ದಿನದಂದು ಅವರು ಕೂಡ ಇಲ್ಲ. ಅದೇ ರೀತಿ
ನಮ್ಮ ಕುಟುಂಬದ ಹಿರಿಯರಾಗಿರುವಂತ ಗ್ರಾಮೀಣದ ಬಂಧುಗಳವರು ಕೂಡ ನಮ್ಮ ತಾತನವರಿಗೆ ಸದಾ ಕಾಲ ಅವರು ಫೋನ್ನೊಂದಿಗೆ ಸಂಪರ್ಕ ವಾರ ಅಥವಾ ಇದರ ತಿಂಗಳಿಗೆ ಒಮ್ಮೆ ಆದರೂ ಅಜ್ಜನವರು ತಾತನವರು ಬಂದು ನಮ್ಮ ಮನೆಗೆ ಭೇಟಿ ಕೊಟ್ಟು ಕುಶಲೋಪಚಾರ ವಿಚಾರಗಳನ್ನು ಮತ್ತು ಗುರುಮಠದ ಭಕ್ತಿಗಳ ಪೂರ್ವಕವಾದ ಎಲ್ಲಾ ವಿಷಯಗಳನ್ನು ತಿಳಿಸುತ್ತಿದ್ದರು. ಅದೇ ರೀತಿ ನಮ್ಮ ಕುಟುಂಬದ ಇನ್ನೋರ್ವ ಹಿರಿಯ ಸದಸ್ಯರಾಗಿರುವಂತ ಹಾಗೂ ಸಂಘದ ಚಂದಾಪುರ ಸಂಘವನ್ನು ಮುನ್ನಡೆಸಿಕೊಂಡು ಹೋಗ್ತಿರುವ ಮಲ್ಲೇಡಿ ತಾತನವರು ಕೂಡ ನಮ್ಮ ಕುಟುಂಬಕ್ಕೆ ಅನುಭವ ಸಂಬಂಧವರು ಕೂಡ ಎಲ್ಲ ನಮ್ಮ ಮನೆಯಲ್ಲಿ ಪೂಜೆ ಇತ್ತಂದ್ರೆ ಸಾಕು ಮಲ್ಲೇಡಿ ತಾತನವರಿಗೆ ಎಲ್ಲ ನಾವು ನಮ್ಮ ಎಲ್ಲ ನಮ್ಮ ಪೂಜೆಗೆ ಬೇಕಾಗಿರುತ್ತೆ ಏನಿದ್ರು ಕೂಡ ಅವರಿಗೆ ನಾವು ತಿಳಿಸಿದ್ರೆ ಸಾಕು ಅವರೆಲ್ಲ ಬಂದು ಕೂಡ ಈ ಒಂದು ಪೂಜೆ ಕಾರ್ಯಕ್ರಮಕ್ಕೆ ಏನ್ ಬೇಕಾಗಿದ್ರು ಕೂಡ ಎಲ್ಲರೂ ನಮಗೆ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಅಜ್ಜನವರು ನಮಗೆ ಯಾವುದೇ ರೀತಿಯಲ್ಲಿ ಇಷ್ಟುವರೆಗೆ ಆಯ್ತು ನಮಗೆ ಯಾವುದೇ ರೀತಿಯಲ್ಲಿ ನಮಗೆ ತೊಂದರೆಯನ್ನಾಗಲಿ ಕಾಟನ್ನಾಗಲಿ ಯಾವುದೇ ಕೊಟ್ಟಿಲ್ಲ. ನಾವು ಈ ನಿಮ್ಮೆಲ್ಲರ ಮುಂದೆ ನಿಂತು ಭಾಷಣ ಮಾಡ್ಬೇಕಂದ್ರೆ ನಮ್ಮ ಅಜ್ಜನವರು ಒಂದು ಅವ್ರು ಮಾಡಿರುವಂತ ಒಂದು ಕಾರ್ಯಗಳನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ. ನಮ್ಗೆ ಜಮೀನು ಇದ್ರೆ ಕೂಡ ನಮ್ಮಲ್ಲಿ ನಮ್ದು ವ್ಯವಸಾಯ ಕುಟುಂಬ ಆದ್ರೆ ಕೂಡ ಜಮೀನಲ್ಲಿ ಯಾವುದೇ ರೀತಿಯ ಬೆಳೆ ಬೆಳೆದಿದೆ ಕೂಡ ನಮಗೆ ಕಾಲೇಜಾಗಲಿ ಶಾಲೆಗಾಗಲಿ ₹1 ಕೂಡ ನಮಗೆ ಯಾವುದೇ ವ್ಯತ್ಯಾಸ ಬರಲಾರದಂಗೆ ನಮಗೆ ಇಷ್ಟೊತ್ತನಕ್ಕೆ ನಮಗೆ ವಿದ್ಯಾಭ್ಯಾಸ ಮಾಡಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಲ್ಲಿ ನಾನು ಈಗ MSc ಅನ್ನು ಪೂರ್ಣಗೊಳಿಸಿಕೊಂಡು ನಮ್ಮ ಅಜ್ಜನವರಿಗೆ ನನ್ನ ಒಂದು ಕೊನೆಯ ಆಸೆ ಏನಿತ್ತಪ್ಪ ಅಂತಂದ್ರೆ ನನ್ನ ಅರಕ್ಷತೆಯನ್ನು ಆಗ್ಬೇಕಂತ ಹೇಳಿ ಅವ್ರಿಗೆ ಬಹಳ ಆಯಿತು. ನನ್ನ ಅರಕ್ಷತೆಯನ್ನು ಕೂಡ ಮುಗಿಸಿದ್ರು. ಅದೇ ರೀತಿ ನಮ್ಮ ತಾತನವರ ಒಂದು ಸಹಕಾರದೊಂದಿಗೆ ನಮ್ಮ ತಮ್ಮನವರು ಕೂಡ ಪೊಲೀಸ್ ಇಲಾಖೆಯಲ್ಲಿ ಸರ್ಕಾರಿ ಕೆಲಸದಲ್ಲಿ ಸೇವೆ ನಿರ್ವಹಿಸಿದ್ದಾರೆ. ಅವರು ಕೂಡ ಒಂದು ಅರಕ್ಷತೆ ನೋಡಬೇಕಿತ್ತು, ಬಟ್ ಅವರು ಕಣ್ಣಾರೆ ನೋಡಿಲ್ಲ. ಎಲ್ಲರೂ ಕೂಡ ಲಾಸ್ಟ್ ತನಕ ಕೂಡ ಗುರು ಸೇವೆಯನ್ನು ಸ್ಮರಿಸ್ಕೋತ ಅವರು ನಮ್ಮ 3 ದಿನಗಳ ಕಾಲ ಆರೋಗ್ಯದಲ್ಲಿ ಏರುಪೇರು ಆದರೂ ಕೂಡ ಎಲ್ಲರ ಜೊತೆಯಲ್ಲಿ ಫೋನ್ ನಲ್ಲಿ ಮಾತಾಡ್ಕೋತ ಮತ್ತೆ ಎಲ್ಲ ನಮ್ಮ ಕುಟುಂಬ ಸದಸ್ಯರು ಕೂಡ ಎಲ್ಲ ಬಂದು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಅದೇ ರೀತಿ ಕೊನೆಯ ಕ್ಷಣದಲ್ಲಿ ಕೂಡ ಗುರುಮೂರ್ತಿ ಮಂತ್ರ ಸ್ವಾಮೀಜಿಯವರು ಕೂಡ 1 ಗಂಟೆಗಳ ಕಾಲ ಭಾಷಣ ಮಾಡಿದ್ದಾರೆ. ಅವರು ಕೂಡ ಎಲ್ಲಾ ವಿಚಾರಗಳನ್ನು ಅವರಿಗೆ ತಿಳಿಸಿದ್ದಾರೆ. ಅದೇ ರೀತಿ ವೇಣುಗೋಪಾಲ್ ಶರ್ಮದಾತನವರು ಕೂಡ ಫೋನ್ ಸಂಪರ್ಕದಲ್ಲಿ ಮಾತಾಡ್ಬೇಕಂತ ಹೇಳಿ ಇಂಥವರಿಗೆ ಫೋನ್ ಮಾಡಿದ್ರು. ಬಟ್ ನಾನು ನಮ್ಮ ಅಜ್ಜನವರು ಬಹಳ ಸೀರಿಯಸ್ ಇದ್ದ ಕಾರಣ ನಾನು ಡಾಕ್ಟರ್ ಹೋಗಿ ಕರ್ಕೊಂಡು ಬರೋಷ್ಟರಲ್ಲಿ ಅವರು ಗುರು ಸ್ಮರಣೆಯೊಂದಿಗೆ ತಮ್ಮ ಇಯರನ್ನು ತಿಳಿಸಿದರು. ಅದೇ ರೀತಿ ಈ ಒಂದು 43ನೇ ದಿನದ ಮಂಡಲ ಪೂಜೆ ಹಾಗೂ ಸಂಸ್ಮರಣ ಸಭೆಯಲ್ಲಿ ಭಾಗವಹಿಸಿ ಮುಂಜಾನೆಯಿಂದ ಸಾಯಂಕಾಲ ತನಕ ಭಕ್ತಿ ಪೂರ್ವಕವಾಗಿ ನಾವೆಲ್ಲರೂ ಇಲ್ಲಿ ಈ ಒಂದು ಗುರು ಮಂದಿರದಲ್ಲಿ ಭಾಗವಹಿಸುವುದಕ್ಕಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಹೀಗೆ ನಮ್ಮ ಕುಟುಂಬದ ಮೇಲೆ ನಿಮ್ಮ ಆಶೀರ್ವಾದ ಮತ್ತು ಸಹಕಾರ ಹೀಗೆ ಕೂಡ ಮುಂದುವರಿದಂತ ಹೇಳುತ್ತಾ ನಮ್ಮ ಅಜ್ಜನವರು ಹಾಗೂ ಅಜ್ಜಿನವರಾದ ಮಾಣಿಕಮ್ಮ ಮತ್ತು ದಿವಂಗತ ಮಾಣಿಕಮ್ಮ ಹಾಗೂ ದಿವಂಗತ ಸಣ್ಣದೇವೇಂದ್ರ ರೆಡ್ಡಿ ಚಂದ್ರಗಿ ಮೋದಕಪಲ್ಲಿ ಅವರ ಕುಟುಂಬದ ಪರವಾಗಿ ಇದೆಲ್ಲಕ್ಕ ಸಹಕರಿಸುವುದಕ್ಕಾಗಿ ತಮ್ಮ ಎಲ್ಲರೂ ಕೂಡ ಭಕ್ತಿ ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಒಂದು ನನ್ನ 2 ಮಾತನಾಡಲು ಅವಕಾಶ ಕೊಟ್ಟಿರುವುದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತಾ ಈ ಒಂದು ನಮ್ಮ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಗುರು.